ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ, ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೆ. 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತಹ ಬೆಳವಣಿಗೆಗಳು, ಮಧ್ಯಾಹ್ನ ನಂತರ ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. 7ನೇ ವೇತನ ಆಯೋಗ ಜಾರಿಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಸರ್ಕಾರಿ ನೌಕರರು ಸಿಡಿದೆದ್ದಿದ್ರು. ಸರ್ಕಾರಿ ನೌಕರರಿಗೆ ಶೇಕಡ 17ರಷ್ಟು ವೇತನ ಹೆಚ್ಚಳ ಮಾಡಿ ಸರ್ಕಾರ ಅಧಿಕೃತ ಆದೇಶವನ್ನು ಪ್ರಕಟ ಮಾಡಿದೆ. ಏಪ್ರಿಲ್ 1ರಿಂದಲೇ ಮಧ್ಯಂತರ ಪರಿಹಾರ ವೇತನ ಜಾರಿಗೆ ಬರುವಂತೆ ಆದೇಶವನ್ನು ಹೊರಡಿಸಲಾಗಿದೆ. ಅಲ್ಲದೆ ನಿವೃತ್ತಿದಾರರಿಗೂ ಕೂಡ ವೇತನ ಹೆಚ್ಚಳ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಸಿಎಂ ಬೊಮ್ಮಾಯಿ ಸರ್ಕಾರಿ ನೌಕರರ ವೇತನ ಶೇಕಡ 17ರಷ್ಟು ಹೆಚ್ಚಳ ಘೋಷಣೆ ಮಾಡಿದ್ರು. ಅಲ್ಲದೆ NPS ರದ್ದು ಬಗ್ಗೆ ಸಮಿತಿ ರಚಿಸುತ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ತಮ್ಮ ಅನಿಸಿಕೆಗಳನ್ನೆಲ್ಲ ಹೇಳಿದ ಮೇಲೆ ಈಗ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಇಂಟೀರಿಯಂ ರಿಲೀಫು ಸರ್ಕಾರಿ ನೌಕರರಿಗೆ 17% ಕೊಡುವಂಥದ್ದು ಒಪ್ಪಿಗೆ ಆಗಿದೆ. ಅದಕ್ಕೆ ಆದೇಶಗಳು 17%, ಅದಕ್ಕೆ ಆದೇಶ ಕೂಡ ಈಗ ಇಶ್ಯೂ ಆಗ್ತಾ ಇದೆ. ರಾಜ್ಯ ಸರ್ಕಾರಿ ನೌಕರರ ಮುಷ್ಕರ ವಾಪಸ್ ಪಡೆದಿದ್ದೇವೆ. ಸರ್ಕಾರ ಶೇಕಡ 17ರಷ್ಟು ವೇತನ ಹೆಚ್ಚಳಕ್ಕೆ ಒಪ್ಪಿದೆ. ಅಧಿಕೃತ ಆದೇಶ ನಮ್ಮ ಕೈ ಸೇರಿದೆ. ತಕ್ಷಣದಿಂದಲೇ ಪ್ರತಿಭಟನೆ ಕೈಬಿಡ್ತೀವಿ ಅಂತ ಸಾರಿಗೆ ನೌಕರರ ಅಧ್ಯಕ್ಷ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಹೇಳಿದರು. ಸರ್ಕಾರದ ಪರಿಸ್ಥಿತಿಗಳು, ನೀತಿ ನಿಯಮಗಳು, ಇತಿಮಿತಿಗಳಲ್ಲಿ ನಾವೆಲ್ಲರೂ ಕೂಡ ಈ ಆದೇಶಗಳನ್ನು ಒಪ್ಪಿದ್ದೇವೆ ಎನ್ನುವಂಥದ್ದನ್ನು ಮೊದಲನೇದಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಂದ 8-12 ಇತ್ತು, ಈಗ 17% ಫಿಟ್ಮೆಂಟ್ ಸೌಲಭ್ಯವನ್ನು ಕೂಡ ಮಧ್ಯಂತರ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಿರುವಂಥ ಈ ಸಂದರ್ಭದಲ್ಲಿ ನಾವೀಗ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ಈ ತಕ್ಷಣದಿಂದ ಈ ಮುಷ್ಕರವನ್ನು ನಾವು ವಾಪಸ್ ತಗೊಳ್ತಾ ಇದ್ದೇವೆ. ಎಲ್ಲರೂ ಸರ್ಕಾರಿ ನೌಕರ ಕಚೇರಿಗೆ ಹಾಜರಾಗಬೇಕು. ಕೆಲವರು ದೂರದಲ್ಲಿ ಇರ್ತಾರೆ, ಅವ್ರು ಹಾಜರಾಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ದಿನವನ್ನು ನಾವು ಸರ್ಕಾರಕ್ಕೆ ವಿನಂತಿ ಮಾಡಿ ಬೆಸ್ಟ್ ಕೈಂಡ್ ಆಫ್ ಲೀವ್ ಅಂತ ಕೂಡ ನಾವು ಮಾಡಿಸ್ಕೊಡ್ತೇವೆ ಎನ್ನುವಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರಿ ನೌಕರರ ಪ್ರತಿಭಟನೆ ರಾಜಕೀಯ ತಿರುವು ಪಡೆದಿದೆ. ಮಧ್ಯಂತರ ವರದಿ ಪಡೆದು 7ನೇ ವೇತನ ಆಯೋಗ ಜಾರಿ ಮಾಡಬೇಕಾಗಿತ್ತು ಅಂದಿರುವ ಸಿದ್ದರಾಮಯ್ಯ, ಬಿಜೆಪಿಯವರು ಮಾಡದೆ ಹೋದ್ರೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರು. ಇಂಟ್ರೀಮ್ ರಿಪೋರ್ಟ್ ತಗೊಂಡು ಅದನ್ನು ಜಾರಿ ಮಾಡಬೇಕಾಗಿತ್ತು, ಜಾರಿ ಮಾಡಿಲ್ಲ ಅವರು. ಬಜೆಟ್ನಲ್ಲೂ ಕೂಡ 7ನೇ ವೇತನ ಆಯೋಗದ ಬಗ್ಗೆ ಏನೂ ಮಾತಾಡಿಲ್ಲ, ದುಡ್ಡು ಇಟ್ಟಿಲ್ಲ. ಸುಮ್ಮನೆ ದುಡ್ಡು ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಎಲ್ಲಿಟ್ಟಿದ್ದಾರೆ ದುಡ್ಡು ಇಟ್ಟಿಲ್ಲ. ಅದರಿಂದ ನಾನು ಕೂಡಲೇ ಅವ್ರ ಜೊತೆ ಕರೆದು ಮಾತನಾಡಿ ಮಧ್ಯಂತರ ವರದಿಯನ್ನು ತಗೊಂಡು ಅದನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದು ವೇಳೆ ಅವ್ರು ಮಾಡದೆ ಹೋದರೆ ನಾವು ಬಂದ ಮೇಲೆ ಮಾಡ್ತೀವಿ. ಇನ್ನು ಚಿಕ್ಕಮಗಳೂರಿನಲ್ಲಿ ಮಾತನಾಡಿರುವಂತಹ HDK, ನೌಕರರಿಗೆ ಸರ್ಕಾರದ ಮೇಲೆ ನಂಬಿಕೆ ಬಂದಿಲ್ಲ, ಬಜೆಟ್ ದಿನ ಘೋಷಣೆ ಮಾಡಬೇಕಾಗಿತ್ತು, ಇಷ್ಟೆಲ್ಲ ಸಮಸ್ಯೆ ಎದುರಾಗ್ತಿರ್ಲಿಲ್ಲ ಅಂತ ಹೇಳಿದ್ರು. ನೋಡೋಣ ಅದು ಏನು ಮಾಡ್ತಾರೆ, ನೋಡೋಣ. ದುಡ್ಡೆಲ್ಲಿ ಇಟ್ಟಿದ್ದಾರೆ ಅದನ್ನೇ ತಾನೇ ಅನುಮಾನ ಬರ್ತಿರೋದು ಅವರಿಗೆ. ಸರ್ಕಾರಿ ನೌಕರರಿಗೆ ಬಜೆಟ್ ದಿವಸನೇ ಘೋಷಣೆ ಮಾಡಿದರೆ ಇವೆಲ್ಲ ಸಮಸ್ಯೆನೇ ಉದ್ಭವ ಆಗ್ತಿರಲಿಲ್ಲ. ಯಾತಕ್ಕೆ ಇದನ್ನು ಎಳ್ಕೊಂಡು ಕೂತಿದ್ದಾರೆ, ನೋಡೋಣ ಅದೇನು ಅಂತಿಮವಾಗಿ. ಸರ್ಕಾರಿ ನೌಕರರ ಪ್ರತಿಭಟನೆ ಹಿನ್ನೆಲೆ ಬೆಂಗಳೂರಿನ KC ಜನರಲ್ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಬಾಣಂತಿ ಗರ್ಭಿಣಿಯರು ಪರದಾಟವನ್ನ ಮಾಡಿದ್ರು. ನಗರದಲ್ಲಿ 3 ಆಸ್ಪತ್ರೆ ಸುತ್ತಾಡಿದ್ರು ಕೂಡ ವೈದ್ಯರಿಲ್ಲ ಅಂತ ಕಳಿಸ್ತಾ ಇದ್ರು. ವೈದ್ಯರು ಈಗಾಗಲೇ ಡೆಲಿವರಿ ಡೇಟ್ ಅನ್ನ ಕೊಟ್ಟಿದ್ದಾರೆ. ಸ್ಕ್ಯಾನ್ ಮಾಡಿಸ್ಬೇಕು, ಬ್ಲಡ್ ಚೆಕ್ ಮಾಡಿಸ್ಬೇಕು, ಆದರೆ KC ಜನರಲ್ ಆಸ್ಪತ್ರೆಯಲ್ಲಿಯೂ ಕೂಡ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಗರ್ಭಿಣಿ ಅಳಲನ್ನ ತೋಡ್ಕೊಂಡ್ರು. ಚೆಕಪ್ಗೆ ಬಂದರೆ ಬ್ಲಡ್ ರಿಪೋರ್ಟ್ ಬೇಕು ಅಂತ ಹೇಳ್ತಿದ್ದಾರೆ. ಬ್ಲಡ್ ರಿಪೋರ್ಟ್ ಬೇಕು ಅಂದರೆ ನಾನು ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕು. ಅದು ಮಾಡ್ಸೋಕೆ ಬಂದರೆ ನಿಮ್ಗೆ ಮಾಡ್ಸೋಕ್ಕಾಗಲ್ಲ, ಅರ್ಜೆಂಟ್ ಅಂದರೆ ಹೋಗಿ ಪ್ರೈವೇಟಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ನಾರ್ಮಲ್ ಡೆಲಿವರಿ ನಿನ್ಗೆ ಆಗೋದು ಕಷ್ಟ ಇದೆಮ್ಮ, ಪಾಪು ಬೇರೆ ಸ್ವಲ್ಪ ಸೈಡಿಗೆ ಬಂದುಬಿಟ್ಟಿದೆ, ನೀನು ಆದಷ್ಟು ಇಲ್ಲೇ ತೋರಿಸ್ಕೋ, ಇಲ್ಲ ವಾಣಿ ವಿಲಾಸಕ್ಕೆ ತೋರಿಸು ಅಂದರು. ನೆನ್ನೆ ಅಲ್ಲಿಗೆ ಹೋಗಿದ್ವಿ, ಅಲ್ಲಿಗೆ ಆಗಲ್ಲ ಡಾಕ್ಟ್ರ್ ಇಲ್ಲ ಹಂಗೆ ಅಂತೇಳಿ ಕಳಿಸ್ಬಿಟ್ರು. ಅದಕ್ಕೆ ಇಲ್ಲಿ ಬ್ಲಡ್ ಟೆಸ್ಟ್ ಎಲ್ಲರೂ ಮಾಡ್ಸೋಣ ಅಂದ್ಬಿಟ್ಟು ಬೆಳಗ್ಗೆನೇ ಬಂದಿದ್ದೀವಿ, ಇಲ್ಲೂ ಮಾಡಲ್ಲ. ಬೆಳಗ್ಗೆ 7:15 ಬಂದಿದ್ವಿ. ಹಾಂ ಇಲ್ಲ, ಇಲ್ಲಿ ಬ್ಲಡ್ ಚೆಕಪ್ಗೆ ಸ್ಕ್ಯಾನಿಂಗ್ ಎಲ್ಲ ಬರ್ಕೊಟ್ಟಿದ್ದಾರೆ. ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗಬೇಕು. ಇಲ್ಲಿಂದ ತೊಗೊಂಡು ರಿಪೋರ್ಟ್ ತೊಗೊಂಡೋಗಿ ಅಲ್ಲಿ ಗೋವಿಂದ ನಗರದಲ್ಲಿ ತೋರಿಸ್ಬೇಕು ಡಾಕ್ಟ್ರಿಗೆ. ಅಲ್ಲ, ಇವತ್ತು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ತಗೊಬನ್ನಿ. ನನ್ನ ಹತ್ರ ಅಲ್ಲಿ ಗೋವಿಂದರಾಜ ನಗರದಲ್ಲಿ ಒಂದು ಹಾಸ್ಪಿಟಲ್ ಇದೆ, ಹೆರಿಗೆ ಹಾಸ್ಪಿಟ್ಲು, ಅಲ್ಲಿ ತೋರಿಸ್ಬೇಕು. ನಮಗೆ ಗೊತ್ತಿಲ್ಲ. ಇಲ್ಲ, ನಿನ್ನೆ ನಾವು ಬಂದಿಲ್ಲ, ಇವತ್ತೇ ಬಂದಿದ್ದು. ನಮಗೆ ಗೊತ್ತಿಲ್ಲ. 3 ವರ್ಷ ಆಯ್ತು.
ಇನ್ನು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಸಿಬ್ಬಂದಿ ಇಲ್ಲದೆ ರೋಗಿಗಳು ಪರದಾಡಿದ್ರು. ಇಲ್ಲಿ ಡಾಕ್ಟರ್ಸ್ ಇಲ್ಲ, ಎಮರ್ಜೆನ್ಸಿ ಆದ್ರೆ ಏನ್ ಮಾಡಬೇಕು ಅಂತ ರೋಗಿಗಳು ಆಕ್ರೋಶ ಹೊರಹಾಕಿದ್ರು. ಇನ್ನು ಕೊಪ್ಪಳ ಜಿಲ್ಲಾಸ್ಪತ್ರೆ ಸೇರಿದಂತೆ ರಾಜ್ಯದಾದ್ಯಂತ ಎಲ್ಲೆಡೆ OPD ಬಂದ್ ಆದ ಹಿನ್ನೆಲೆ ರೋಗಿಗಳು ಪರದಾಡಿದ್ರು. ಉತ್ತರ ಕನ್ನಡ, ಮಂಗಳೂರು, ಶಿವಮೊಗ್ಗ, ಬೆಳಗಾವಿ, ಹಾಸನ, ಗದಗದಲ್ಲಿ ರೋಗಿಗಳು ಪರದಾಟವನ್ನ ಅನುಭವಿಸಿದ್ರು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಚಿಕಿತ್ಸೆಯನ್ನು ಇವತ್ತು ಕೊಡ್ತಾ ಇರಲಿಲ್ಲ, ಸೇವೆಯನ್ನ ನೀಡ್ತಾ ಇರಲಿಲ್ಲ ವೈದ್ಯರು. ಎಲ್ಲಾ ಕಡೆಗಳಲ್ಲೂ ಇವತ್ತು ಮುಷ್ಕರವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಸೇವೆಗಳನ್ನು ಸ್ಥಗಿತಗೊಳಿಸಿದ್ರು. ಈ ಹಿನ್ನೆಲೆಯಲ್ಲಿ ವಿಜಯಪುರ, ಯಾದಗಿರಿ, ಬಳ್ಳಾರಿ, ಹುಬ್ಬಳ್ಳಿ, ಆನೇಕಲ್, ನೆಲಮಂಗಲದಲ್ಲಿ ಸಾಕಷ್ಟು ರೋಗಿಗಳು ಪರದಾಟವನ್ನ ಅನುಭವಿಸಿದ್ರು. ಸಂಸದೆ ಸುಮಲತಾ ಅಂಬರೀಶ್ ರಾಜ್ಯ ರಾಜಕಾರಣಕ್ಕೆ ಬರುವ ಬಗ್ಗೆ ಇನ್ನೂ ಕೂಡ ತೀರ್ಮಾನಕ್ಕೆ ಬಂದಿಲ್ಲ. ಆದರೆ ಕಾಂಗ್ರೆಸ್ ಬಿಜೆಪಿ ಹೆಸರು ಹೇಳುವ ಮೂಲಕ ಒತ್ತಡ ಏರುವ ತಂತ್ರವನ್ನ ಅನುಸರಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದಂತ ಅವರು ಬೆಂಬಲಿಗರು ಸಭೆಯನ್ನು ನಡೆಸಿದ್ದಾರೆ. ನಾನಿನ್ನೂ ತೀರ್ಮಾನ ಮಾಡಿಲ್ಲ. ಲೋಕಸಭೆ ಚುನಾವಣೆಯ ವೇಳೆ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಪಕ್ಷಾತೀತವಾಗಿ ಬೆಂಬಲವನ್ನ ಕೊಟ್ಟಿದ್ರು. ಎರಡೂ ಪಕ್ಷಗಳ ಜೊತೆ ಉತ್ತಮವಾದಂಥ ಸಂಬಂಧವಿದೆ ಅಂತ ಹೇಳಿದ್ರು. ನಡೆ ಯಾವ ಕಡೆ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಅವರೆಲ್ಲ ಆಸೆ ಪಡ್ತಾ ಇರೋದು ನಿಜ. ಪ್ರತಿ ಸಲನೂ ಒಂದು ಎಲೆಕ್ಷನ್ ಅಂತ ಬಂದಾಗ ನೀವು ನಿಂತ್ಕೊತೀರಾ, ಇದಕ್ಕೆ ಬರ್ತೀರಾ, ಆ ಪಕ್ಷ, ಈ ಕ್ವೆಶನ್ಸ್ ಅನ್ನೋದು ಸಹಜವಾಗೇ ಬರುತ್ತೆ. ಅದನ್ನು ಒಂದು ಎಲೆಕ್ಷನ್ ಅಂದರೆ ಅದೇನು ಅಷ್ಟು ಸುಲಭವಾಗಿ ಒಂದೇ ಒಂದು ದಿನ ಯೋಚನೆ ಮಾಡದೆ ನಿರ್ಧಾರ ತಗೊಳ್ಳೋಂಥ ವಿಷಯ ಅಲ್ಲ ಇದು. ಅದನ್ನು ನಮಗೂ ಸೆಟ್ ಆಗಬೇಕು. ಅದು ಯಾವ ರೀತಿ ಮುಂದೆ ನನ್ನ ನಡೆ ಯಾವ ರೀತಿ ಇರಬೇಕು ಅನ್ನೋದು ನಾನು ಚರ್ಚಿಸಿ ಮಾಡಬೇಕಾಗಿರುವಂಥ ಒಂದು ನಿರ್ಧಾರ. ಎಲ್ಲ ನಾನು ಓಪನ್ ಆಗಿ ಅವ್ರನ್ನ ಕೇಳೇ ಮಾಡೋದು. ಯಾರನ್ನು ನಾನು ಬಿಟ್ಟು ನನ್ನ ಪಾಡಿಗೆ ನಾನೇ ತಗೊಳ್ಳೋಂಥ ನಿರ್ಧಾರ ಅಂತೂ ನಾನು ಯಾವತ್ತೂ ಮಾಡಿಲ್ಲ. ಇನ್ನು ನೀವು ಕೇಳ್ತಾ ಇರೋ ಪ್ರಶ್ನೆ ನನಗೆ ಗೊತ್ತಿದೆ, ಅದಕ್ಕೆ ಉತ್ತರ ಇನ್ನೂ ನನ್ನ ಹತ್ರ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪನವರನ್ನ ಕೇವಲ ಯೂಸ್ ಅಂಡ್ ಥ್ರೋ ಮಾಡ್ಕೊಂಡಿದ್ದಾರೆ ಅಂತ ಹಾಸನದಲ್ಲಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಆರೋಪಿಸಿದ್ದಾರೆ. ಯಡಿಯೂರಪ್ಪನವರು ನಾಯಕತ್ವ ಬೇಕಿದ್ರೆ ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳಿ, ಬೊಮ್ಮಾಯಿ ನಾಯಕತ್ವ ಅಂತೀರಾ, ಈಗ ಮೋದಿ ನೋಡಿ ಮತ ಹಾಕ್ತೀವಿ ಅಂತೀರಾ ಅಂತ DKಶಿ ಲೇವಡಿ ಮಾಡಿದ್ರು. ನಮಸ್ಕಾರ ಮಾಡೋದಿಲ್ಲ, ಅವ್ರ ಬಗ್ಗೆ ಅಷ್ಟು ಪ್ರೀತಿ ಇದ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರನ್ನೇ ಸ್ವೇರ್ ಮಾಡಲಿ. ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೀತದೆ ಅಂತಂದ್ರೆ ಅವ್ರನ್ನ ಇವತ್ತು ಸ್ವೇರ್ ಮಾಡಿ ಚೀಫ್ ಮಿನಿಸ್ಟರ್ ಮಾಡಿ ಅವರ ನಾಯಕತ್ವದಲ್ಲಿ ನಿಮ್ಗೆ ಹೆಂಗಿರು ಮೊದಲು ಹೇಳಿದ್ರೆ ನೀವು ಬೊಮ್ಮಾಯಿ ನಾಯಕತ್ವ ಅಂತ ಹೇಳಿದ್ರಿ, ಮಧ್ಯದಲ್ಲಿ ಹೇಳಿದ್ರಿ ಇಲ್ಲ ಓಟ್ ನಾವು ಮೋದಿ ಅವ್ರಿಗೋಸ್ಕರ ಓಟ್ ಕೇಳ್ತೀವಿ ಅಂತ. ಈಗ ಯಡಿಯೂರಪ್ಪ ವಿಚಾರ ಮಾತಾಡ್ತಾ ಇದ್ದೀವಿ. ಹಂಗೆ ಯೂಸ್ ಅಂಡ್ ಥ್ರೋ ಇದು ನಿಮ್ಮ ಒಂದು ಬಿಜೆಪಿಯ ಒಂದು ಮೂಲಭೂತ ಒಂದು ಸಿದ್ಧಾಂತ. ಸಿದ್ದರಾಮಯ್ಯ ವಿರುದ್ಧ HD ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ ಪದೇ ಪದೇ JDS ಬಗ್ಗೆ ಚರ್ಚೆ ಮಾಡಬೇಡಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ತಂದಿದ್ದೀರಾ, ಬಿಜೆಪಿಯದ್ದು ಮಾತ್ರವಲ್ಲ ನಿಮ್ಮದೂ ಪಾಲಿದೆ ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯನವ್ರಿಗೆ ಒಂದು ಕಿವಿ ಮಾತು ಹೇಳೋದು, ಪದೇ ಪದೇ JDS ಪಕ್ಷದ ಬಗ್ಗೆ ಚರ್ಚೆ ಮಾಡಬೇಡಿ, ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ದೀರಿ, ಬಿಜೆಪಿದಷ್ಟೇ ಅಲ್ಲ ನಿಮ್ಮ ಪಾಲು ಇದೆ. ಇಲ್ಲಿ ಕೊನೆಯ ಹಂತದಲ್ಲಿ ಚುನಾವಣೆಗೆ ಹೋಗಬೇಕಾದ್ರೆ ಯಾವ್ಯಾವ ರೀತಿ ಆಡಳಿತಾತ್ಮಕವಾದಂಥ ಮಂಜೂರಾತಿ ಕೊಟ್ಟು ಬಜೆಟ್ನಲ್ಲಿ ದುಡ್ಡಿಡದೆ ಇವತ್ತು ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಸರಿಪಡಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಒಂದು ವಾತಾವರಣ, ಅದಕ್ಕೆ ನಿಮ್ಮದು ಪಾಲಿದೆ. ನನಗೆ ಹೇಳಿದ್ದೀರಿ ಪಾಪ ನೀವು ಒಮ್ಮೆ ಇಲ್ಲೆಲ್ಲ ಬಾಗಲಕೋಟೆಯಲ್ಲಿ ಕುಮಾರಸ್ವಾಮಿಯವರು ಮೈತ್ರಿ ಸರ್ಕಾರದಲ್ಲಿ ಸರಿಯಾಗಿ ಆಡಳಿತ ನಡೆಸಲಿಲ್ಲ, ವೆಸ್ಟ್ ಎಂಡ್ ಹೋಟ್ಲಲ್ಲಿದ್ದರು, ವೆಸ್ಟ್ ಎಂಡ್ ಹೋಟ್ಲಲ್ಲಿ ಕಾಲ ಕಳೆದು. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಭಾಸ್ಕರ್ ರಾವ್. AAP ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸಮ್ಮುಖದಲ್ಲಿ ಭಾಸ್ಕರ್ ರಾವ್ ಬಿಜೆಪಿಗೆ ಸೇರ್ಪಡೆಯಾದರು. ಇವತ್ತು ಬಹಳ ಸಂತೋಷದ ದಿನ ನನ್ನ ಜೀವನದಲ್ಲಿ. ಮರಳಿ ಮತ್ತೆ ಸನಾತನ ಧರ್ಮಕ್ಕೆ ಸೇರಿರುವಂಥ ಪಕ್ಷಕ್ಕೆ ಹಾಗೂ ರಾಷ್ಟ್ರೀಯತೆ ನ್ಯಾಷನಲಿಸಮ್ಗೆ ಒಂದು ರೀತಿಯಾಗಿ ಡೀಪಾಗಿ ಇರುವಂಥ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿರೋದಕ್ಕೆ ನನಗೆ ಭಾಳ ಒಂದು ರೀತಿಯ ಒಂದು ತೃಪ್ತಿಯನ್ನು ತಂದಿದೆ. ಯಾಕೆಂದರೆ ನಾನು ಬಾಲ್ಯಕಾಲದಿಂದಲೇ ಈ ನ್ಯಾಷನಲಿಸಮ್ ಇರಲಿ, ಸನಾತನ ಧರ್ಮ ಇರಲಿ, ರಾಷ್ಟ್ರೀಯತೆ ಇರಲಿ, ಇದರ ಬಗ್ಗೆ ನಾನು ಬದ್ಧವಾಗಿದ್ದು. ಆಮ್ ಆದ್ಮಿ ಪಕ್ಷದಲ್ಲಿ ಒಂದು ವರ್ಷ ಇದ್ದು ಕೂಡ ಪಕ್ಷ ಕರ್ನಾಟಕದಲ್ಲಿ ಬೆಳೆಯೋಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಭಾಳಷ್ಟು ಪ್ರಯತ್ನ ಮಾಡಿದಲ್ಲಿಗೆ ಮತ್ತು ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆ ಪಕ್ಷ ಮತ್ತು ಪಕ್ಷದಲ್ಲಿ ಇರೋ ಕಾರ್ಯಕ್ರಮಗಳ ಬಗ್ಗೆ ಮಾಡೋಕ್ಕೆ ನಾನು ಪೂರ್ಣ ರೀತಿಯ
ಒಂದು ಸಹಕಾರ ಅವರನ್ನು ಕೋರ್ತಾ ನನ್ನ ಕೊಡುಗೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಮಲ ಅರಳಿಸಲಿಕ್ಕೆ ಬಿಜೆಪಿ ಸಜ್ಜಾಗಿದೆ. ಮಲೆ ಮಹದೇಶ್ವರ ಬೆಟ್ಟದಿಂದ ವಿಜಯ ಸಂಕಲ್ಪ ರಥಯಾತ್ರೆಗೆ ಕೆಲ ಹೊತ್ತಲ್ಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಚಾಲನೆಯನ್ನ ಕೊಡಲಿದ್ದಾರೆ. ಮೊದಲ ರಥಯಾತ್ರೆಯ ನೇತೃತ್ವ ವಹಿಸಿರುವಂತ ಈಶ್ವರಪ್ಪ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭೇಟಿಯನ್ನು ನೀಡಿ ಪೂಜೆಯನ್ನ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದಂತ ಈಶ್ವರಪ್ಪ, ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅಣ್ಣ ತಮ್ಮಂದಿರಿದ್ದಂತೆ ಅಂತ ಹೇಳಿದ್ರು. ಇನ್ನು ಹನೂರು ತಾಲೂಕಿನಲ್ಲಿ ಕೇಸರಿ ಪಡೆಯ ಬೃಹತ್ ಸಮಾವೇಶ ನಡೆಯಲಿದೆ. ನಾನು ಇಲ್ಲಿ ಮಲೆ ಮಹದೇಶ್ವರ ಬೆಟ್ಟದ ಜಾಗದಲ್ಲಿ ಹೇಳ್ತೇನೆ, ಯಾವ ಪಾಪಕ್ಕೆ ಹೋಗ್ತಾರೋ ಕಾಂಗ್ರೆಸ್ನು ನನಗೆ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಕೂಡ ರಾಜಕಾರಣ. ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಅಣ್ಣ ತಮ್ಮಂದ್ರು ಇದ್ದಂಗೆ ಇದ್ದಾರೆ. ಅರ್ಥ ಆಯ್ತಾ? ಇವರು ಸರ್ಕಾರಿ ನೌಕರು ಇವತ್ತು ಹೋರಾಟಕ್ಕೆ ಇಳಿತಿದ್ದಾರೆ ಅಂದರೆ ಅದು ಯಡಿಯೂರಪ್ಪನವ್ರನ್ನ ಕಾಂಗ್ರೆಸ್ನವ್ರು ಜೋಡಿಸೋದಿದೆಯಲ್ಲ. ಇಷ್ಟು ನೀಚತನಕ್ಕೆ ಕಾಂಗ್ರೆಸ್ನವ್ರು ಇಳಿಬೇಡಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ 1 ವಾರಗಳ ಕಾಲ ಇಂಗ್ಲೆಂಡ್ ಪ್ರವಾಸ ಕೈಗೊಂಡಿದ್ದಾರೆ. ಯುಕೆಗೆ ಆಗಮಿಸಿದ ರಾಹುಲ್ ಗಾಂಧಿ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಸಮಯದಲ್ಲಿ ಬಿಟ್ಟಿದ್ದ ಉದ್ದನೆಯ ಗಡ್ಡವನ್ನ ರಾಹುಲ್ ಗಾಂಧಿ ಟ್ರಿಮ್ ಮಾಡಿದ್ದಾರೆ. ಬಿಳಿ ಟಿ ಶರ್ಟ್ ಬದಲು ಸೂಟ್ ಟೈನಲ್ಲಿ ಮಿಂಚಿದ್ದಾರೆ. ರಾಹುಲ್ ಗಾಂಧಿಯ ಹೊಸ ಲುಕ್ನ ಫೋಟೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ. ಉತ್ತರ ಪ್ರದೇಶದಲ್ಲಿ ಮತ್ತೆ ಬುಲ್ಡೋಸರ್ಸ್ ಸದ್ದು ಮಾಡಿದೆ. ಉಮೇಶ್ ಪಾಲ್ ಹತ್ಯೆಕೋರರ ಮನೆಯನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅಧಿಕಾರಿಗಳು ಡೆಮಾಲಿಷ್ ಮಾಡಿದರು. ಪ್ರಯಾಗ್ರಾಜ್ನಲ್ಲಿ ಐಷಾರಾಮಿ ಮನೆಯನ್ನ ಅಧಿಕಾರಿಗಳು ಧ್ವಂಸಗೊಳಿಸಿದರು. ಕೇಂದ್ರ ಸರ್ಕಾರ ಅಡುಗೆ ಅನಿಲ ಬೆಲೆಯನ್ನ ಮತ್ತೆ ಹೆಚ್ಚಿಸಿದೆ. ಈ ಮೂಲಕ ಮತ್ತೆ ಜನಸಾಮಾನ್ಯರಿಗೆ ಬಿಗ್ ಶಾಕ್ ಕೊಟ್ಟಿದೆ. 14.2 ಕೆಜಿ ತೂಕದ ಎಲ್ಪಿಜಿ ಸಿಲಿಂಡರ್ ಬೆಲೆ ಇಂದಿನಿಂದ ₹50 ಹೆಚ್ಚಳವಾಗ್ತಿದೆ. ದೆಹಲಿಯಲ್ಲಿ ಸಿಲಿಂಡರ್ ಬೆಲೆ ₹1103. ಇನ್ನು ಬೆಂಗಳೂರಲ್ಲಿ ಸಬ್ಸಿಡಿ ರಹಿತ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ₹1105.50 ಆಗಿದೆ. ಛತ್ತೀಸ್ಗಢದ ಕೋರ್ಬಾದಲ್ಲಿ ಆನೆಗಳು ಹೆದ್ದಾರಿಗೆ ಬಂದು ಪ್ರಯಾಣಿಕರಿಗೆ ಕಾಟವನ್ನು ಕೊಡ್ತಾ ಇದ್ದಾವೆ. ಕೋರ್ಬಾ ಜಿಲ್ಲೆಯ ಅರಣ್ಯದಲ್ಲಿ ಆನೆಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸದ್ಯ ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಆನೆಗಳಿದ್ದು ಆನೆಗಳ ಮೇಲೆ ಅರಣ್ಯ ಇಲಾಖೆ ಕಣ್ಣಿಟ್ಟಿದೆ. ದೆಹಲಿಯ ಉತ್ತರಾಖಂಡದಲ್ಲಿ ಮುಂದಿನ 2-3 ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ದೆಹಲಿಯಲ್ಲಿ ಬೆಳಗ್ಗಿನಿಂದಲೇ ತಾಪಮಾನದಲ್ಲಿ ಭಾರೀ ಕುಸಿತ ಕಂಡಿದೆ. ದೆಹಲಿ ಮತ್ತು ಎನ್ಸಿಆರ್ನ ಕೆಲವು ಭಾಗಗಳಲ್ಲಿ ಗುಡುಗು ಸಹಿತ ಲಘುವಾಗಿ ಮಳೆಯಾಗಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಕೊಪ್ಪಳ ಜಿಲ್ಲೆಯ ಜನರ ಬಹುದಿನಗಳ ಕನಸು ನನಸಾಗಿದೆ. ಆಲಮಟ್ಟಿ ಡ್ಯಾಂನಿಂದ ಯಲಬುರ್ಗಕ್ಕೆ ಕೃಷ್ಣೆಯ ನೀರು ಬಂದಿದೆ. ಕೊಪ್ಪಳ ಏತ ನೀರಾವರಿ ಯೋಜನೆಯ ಕಾಮಗಾರಿ ಕಳೆದ 10 ವರ್ಷದಿಂದ ನಡೀತಾ ಇತ್ತು. ಕೊಪ್ಪಳ ಜಿಲ್ಲೆಯ 78 ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಇದಾಗಿದೆ. ಸದ್ಯ ಯಲಬುರ್ಗಾ ತಾಲೂಕಿನ 22 ಕೆರೆಗಳನ್ನು ತುಂಬಿಸುವಂತ ಕಾರ್ಯ ನಡೀತಾ ಇದೆ. ಇದರ ನಡುವೆ ಕೊಪ್ಪಳ ಏತ ನೀರಾವರಿಗಾಗಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕ್ರೆಡಿಟ್ಸ್ ಪಾಲಿಟಿಕ್ಸ್ ಜೋರಾಗಿದೆ. ಸಚಿವ ಹಾಲಪ್ಪ ಆಚಾರ್ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಕೃಷ್ಣಾ ನೀರನ್ನ ವೀಕ್ಷಿಸಿದ್ರು. ಏನೋ ಒಂದು ಭರವಸೆಯನ್ನು ಕೊಟ್ಟಿದ್ದೆ. ಚುನಾವಣೆಯ ಮುನ್ನ ಕೊಟ್ಟ ಮಾತಿನಿಂದ ಇವತ್ತು ಯಲಬುರ್ಗಾ ತಾಲೂಕಿನ ಭೂಮಿ ತಾಯಿಯ ಒಡಲಿಗೆ ನೀರನ್ನು ನಾನು ಕೊಡ್ತೀನಿ, ಹಾಕ್ತೀನಿ ಅಂತ ಹೇಳಿದ್ದೆ. ಆ ಮಾತನ್ನು ಇವತ್ತು ನಡೆಸಿಕೊಳ್ಳಲಿಕ್ಕೆ ಈ ಕ್ಷೇತ್ರದ ಜನರ ಆಶೀರ್ವಾದನ ಇವತ್ತು ನನಗೆ ಶಕ್ತಿ ಅಂತ ಹೇಳಿ. ಮದುವೆ ಮನೆಯಲ್ಲಿ ಈಗೀಗ ಫೋಟೋಗಳ ಟ್ರೆಂಡ್ ಹೆಚ್ಚಾಗಿಬಿಟ್ಟಿದೆ. ಸಂಭ್ರಮಕ್ಕಿಂತ ಹೆಚ್ಚಾಗಿ ಫೋಟೋ ತೆಗೆದು ಪೋಸ್ಟ್ ಮಾಡೋದೇ ಜಾಸ್ತಿ ಆಗಿದೆ. ಇತ್ತೀಚೆಗೆ ವಧುವರರ ಫೋಟೋ ತೆಗೆಯೋದಕ್ಕೆ ಹೋದ ಮಹಿಳೆ ಚರಂಡಿಗೆ ಬಿದ್ದಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಹಾವೊಂದು ಬರೋಬ್ಬರಿ 6 ಅಡಿಯಷ್ಟು ಎತ್ತರಕ್ಕೆ ತನ್ನ ಹೆಡೆ ಎತ್ತಿದೆ. ವಿಡಿಯೋ ವೈರಲ್ ಆಗಿದ್ದು ತನ್ನ ದೇಹದ 3ನೇ ಒಂದು ಭಾಗವನ್ನು ಗಾಳಿಯಲ್ಲಿ ತೇಲಿಸುವ ಮೂಲಕ ಗಮನ ಸೆಳೆದಿದೆ. ಸುಶಾಂತ್ ನಂದ ಅವರು ಹಾವಿನ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. ಟಾಲಿವುಡ್ನ ಯುವ ನಟ ನಾಗಶೌರ್ಯ ರಿಯಲ್ ಹೀರೋ ಅನಿಸ್ಕೊಂಡಿದ್ದಾರೆ. ರಸ್ತೆಯಲ್ಲಿ ಯುವತಿಯ ಮೇಲೆ ಯುವಕನೊಬ್ಬ ಹೊಡೆದಿದ್ದನ್ನು ಕಂಡ ನಾಗಶೌರ್ಯ ಆಕೆಗೆ ಯಾಕೆ ಹೊಡಿತೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯುವತಿಗೆ ಹೊಡೆದಿದ್ದು ತಪ್ಪು, ಕ್ಷಮೆ ಕೇಳಬೇಕು ಅಂತ ಯುವಕನಿಗೆ ಹೇಳಿದ್ದಾನೆ. ಈ ವೇಳೆ ಯುವಕ ಆಕೆ ನನ್ನ ಲವರ್, ನನ್ನ ಇಷ್ಟ ಅಂತ ಹೇಳಿದ್ದಾನೆ. ಇದಕ್ಕೆ ನಾಗಶೌರ್ಯ ಹುಡುಗಿಗೆ ಕ್ಷಮೆ ಯಾಚಿಸುವಂತೆ ವಾದಿಸಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನೆಟ್ಟಿಗರು ಶೌರ್ಯ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. रोड में रोड में
ಕನ್ನಡದ ಮಂಡಲ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಈ ಚಿತ್ರವನ್ನ ಅಜಯ್ ಸರ್ಪಶ್ ಆಸ್ಟ್ರೇಲಿಯಾ ಸ್ಪಿನ್ ಮೋಡಿಗೆ ಟೀಮ್ ಇಂಡಿಯಾ ತತ್ತರಿಸಿ ಹೋಗಿದೆ. ಇಂದೋರ್ನಲ್ಲಿ ನಡೀತಾ ಇರುವಂತಹ 3ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಕೇವಲ 109 ರನ್ಗಳಿಗೆ ಆಲ್ಔಟ್ ಆಗಿದೆ. ಆಸ್ಟ್ರೇಲಿಯಾ ಪರ ಮ್ಯಾಥ್ಯೂ ಕುನಿಮನ್ 5 ವಿಕೆಟ್ ಕಬಳಿಸಿ ಮಿಂಚಿದ್ರು. ಇನ್ನು ಟಾಸ್ ಗೆದ್ದಂತ ಭಾರತದ ಆರಂಭ ಉತ್ತಮವಾಗಿರಲಿಲ್ಲ. ನಾಯಕ ರೋಹಿತ್ ಶರ್ಮಾ 12 ರನ್, ಶುಭ್ಮನ್ ಗಿಲ್ 21 ರನ್ ಗಳಿಸಿ ಔಟ್ ಆದರು. ಇದರಿಂದ ಭಾರತ ಒತ್ತಡಕ್ಕೆ ಸಿಲುಕಿತು. ಕೊನೆಯದಾಗಿ ಟೀಂ ಇಂಡಿಯಾ 33.2 ಓವರ್ಗಳಲ್ಲಿ ಕೇವಲ 109 ರನ್ ಗಳಿಸಿ ಆಲ್ಔಟ್ ಆಯಿತು. ಇನ್ನು ಆಸ್ಟ್ರೇಲಿಯಾ ಈಗ ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟ್ ಪ್ರಕಾರ 77 ರನ್ ಗಳಿಸಿ 1 ವಿಕೆಟ್ ಅನ್ನು ಕಳ್ಕೊಂಡಿದೆ.